ಯಾಕೆ ಇರುವಂತಹ ಪ್ರಶ್ನೆ ಇಸ್ರೇಲ್ ದಾಳಿಗೆ ಧರಶಾಹಿ ಆಗ್ಬಿಟ್ಟಿದೆ. ಬಿಲ್ಡಿಂಗ್ಗಳೆಲ್ಲವೂ ಕೂಡ ವಾಹನವೂ ಕೂಡ. ಇಸ್ರೇಲ್ನಿಂದ ಇರಾನ್ ಮೇಲೆ ನಿರಂತರ ಕ್ಷಿಪಣಿ ದಾಳಿ ಪ್ರಪಂಚವನ್ನೇ ನಡುಗಿಸುವಂತಿದೆ. ಒಂದೊಂದು ದೃಶ್ಯ, ಸಾಲು ಸಾಲು ಕ್ಷಿಪಣಿ ದಾಳಿಗೆ ಇರಾನ್ ನಲಗಿ ಹೋಗಿದೆ. ನೋಡ್ಬೋದು ನೀವು ವಿಜುವಲ್ಸ್ಗಳಲ್ಲಿ. ಕ್ಷಿಪಣಿ ಬರ್ತಾ ಇದೆ, ಯಾರು ಏನು ಮಾಡೋಕ್ಕಾಗತ್ತೆ? ಗಗನ ಚುಂಬಿಯಾದಂತಹ ಕಟ್ಟಡಗಳ ನಡುವೆಯೂ ಕೂಡ ಬಂದು ಅಪ್ಪಳಿಸ್ತಾ ಇದೆ. ನಿಂತಲ್ಲೇ ಜನ ಕಿರ್ಚ್ಕೊಳ್ತಾ ಇದ್ದಾರೆ. ತಮ್ಮ ತಮ್ಮ ಮಕ್ಕಳುಗಳನ್ನು ನಾವುಗಳು ಸೇಫ್ ಆಗಬೇಕು, ವಯೋವೃದ್ಧರು ಸೇಫ್ ಆಗಬೇಕು. ಹೆಂಗಾಗಕ್ಕಾಗತ್ತೆ? ಯಾವಾಗ ಎಲ್ಲಿ ಬೀಳುತ್ತೆ ಅನ್ನುವಂಥದ್ದೇ ಗೊತ್ತಿಲ್ಲ. ನೋಡಿ ಯಾವ ರೀತಿಯಾಗಿ ಬಿಲ್ಡಿಂಗ್ ಮೇಲೆ ದಾಳಿ ಆಯಿತು. ಯಾರು ಏನು ಮಾಡೋಕ್ಕಾಗೋದಿಲ್ಲ. ಅಂಥ ಪರಿಸ್ಥಿತಿಯಲ್ಲಿ ಎಲ್ಲರೂ ಕೂಡ ಭಯಭೀತರಾಗಿ ಕ್ಷಣ ಕ್ಷಣಕ್ಕೂ ಸಾವಿನ ಭಯ ಕಾಡ್ತಾ ಇದೆ ಎಲ್ಲರನ್ನ. ನೋಡಿ ದೃಶ್ಯಾವಳಿಗಳು ಕೂಡ ಬಹಳಷ್ಟು ವೈರಲ್ ಆಗ್ತಾ ಇದೆ. ಕ್ಷಿಪಣಿಗಳು ಯಾವ ರೀತಿ ಹಾರಿ ಬಂದು ಬಿಲ್ಡಿಂಗ್ಗಳ ಮೇಲೆ ಬೀಳ್ತಾ ಇದೆ ಅನ್ನೋದನ್ನು, ಅದರಲ್ಲೂ ಕೂಡ ನಲಗ್ಬಿಟ್ಟಿದೆ ಇರಾನ್, ತತ್ತರಿಸಿ ಹೋಗ್ಬಿಟ್ಟಿದೆ. ನಿನ್ನೆ ರಾತ್ರಿ ಏಕಾಏಕಿ ದಾಳಿಯನ್ನು ನಡೆಸಿದ ಇಸ್ರೇಲ್ ದಾಳಿಗೆ ಸರ್ವಾಧಿಕಾರಿ ಖಮೇನಿ ಕೂಡ ಫಿನಿಶ್ ಆಗಿರುವಂಥದ್ದು. ಅಷ್ಟರ ಮಟ್ಟಿಗೆ ಕಂಪ್ಲೀಟ್ ಆಗಿ ಪೂರ್ವ ನಿಯೋಜಿತವಾಗಿ ಎಲ್ಲವನ್ನ ಕೂಡ ಐಡೆಂಟಿಫಿಕೇಶನ್ ಮಾಡಿಕೊಂಡು ಹೀಗೆ ನಡಿಬೇಕು ಎನ್ನುವಂತಹ ದಾಳಿಯನ್ನು ನಡೆಸಿತ್ತು. ಸದ್ಯಕ್ಕೆ ಇರಾನ್ ತತ್ತರಿಸಿ ಹೋಗ್ಬಿಟ್ಟಿದೆ. ಬಿಲ್ಡಿಂಗ್ಗಳೆಲ್ಲವೂ ಕೆಳಕ್ಕೆ ಬಿದ್ದಿದೆ, ವಾಹನಗಳೆಲ್ಲವೂ ಚಲ್ಲಾಪಿಲ್ಲಿ ಆಗಿವೆ. בשרפה על הגג ובסריקה במבנה עד כאן.